Namaste. Subject Basic Electronics Engineering. Module Digital Electronics Fundamentals. Article number 7.10 Universal Gates. So there are two universal gates. One is NAND gates and the other one is NOR gates. So example 7.10.4 implement XOR gate using only NOR gates. So already we know the Boolean expression for XOR gate. So that is y equal to a b bar plus a bar b ಅಂತ. This is for XOR gate. XOR gate ಅಂತ ಹೇಳಿದ್ರೆ ಹೀಗೆ a b 2 input XOR gate. So y is the output. Another one ಏನಾಗುತ್ತೆ a b plus a bar b bar ಅದು ಕಾಂಪ್ಲಿಮೆಂಟ್ ಮಾಡಿದ್ರು ಕೂಡ ಅದು XOR ಗೇಟ್ ಆಗುತ್ತೆ. ಓಕೆ, ದಿಸ್ ಈಸ್ ಎ XNOR ಬಿ ಆಯಿತಾ. ಅದಕ್ಕೆ ಕಾಂಪ್ಲಿಮೆಂಟ್ ಮಾಡಿದರೆ ಎ XOR ಬಿ ಅಂತ ಆಗುತ್ತೆ. ಓಕೆ, ಅಂದರೆ ಆಲ್ರೆಡಿ ನಾವು ನಾರ್ ಗೇಟಿಗೆ XNOR ಗೇಟಿಗೆ ಮಾಡಿದ್ದೇವಲ್ಲ, ಅದಕ್ಕೆ ಒಂದು ನಾಟ್ ಗೇಟ್ ಹಾಕಿದರೆ ಆಯಿತು. ಇಲ್ಲ ಅಂದರೆ ನಾರ್ ಗೇಟ್ 2 ಇನ್ಪುಟನ್ನು ಶಾರ್ಟ್ ಮಾಡಿಬಿಟ್ಟು ನಾರ್ ಗೇಟ್ ಔಟ್ಪುಟ್ಟಲ್ಲಿ ಹಾಕಿದರೆ ಆಗೋಯ್ತು ಅಷ್ಟೆ. ಸೊ ಇವಾಗ ಏನು ಮಾಡೋಣ, ವೈ ಈ ಎಕ್ಸ್ಪ್ರೆಷನ್ ಕನ್ಸಿಡರ್ ಮಾಡ್ತಾ ಇರೋದು y ಈಕ್ವಲ್ ಟು y ಡಬಲ್ ಬಾರ್. ಅಂದರೆ ಫ್ರಮ್ ದಿ ಬೂಲಿಯನ್ ಆಲ್ಜಿಬ್ರಾ a ಡಬಲ್ ಬಾರ್ ಈಸ್ ಅಂದರೆ ಡಬಲ್ ಕಾಂಪ್ಲಿಮೆಂಟ್ ಆಫ್ a ಈಸ್ a ಓನ್ಲಿ. ಹಾಗೆ ಡಬಲ್ ಕಾಂಪ್ಲಿಮೆಂಟ್ ಆಫ್ y ಈಸ್ y. ಸೊ a b ಬಾರ್ ಪ್ಲಸ್ a ಬಾರ್ b ಇದೆಯಲ್ಲ, ಅದಕ್ಕೆ ಡಬಲ್ ಕಾಂಪ್ಲಿಮೆಂಟ್ ಮಾಡಿದರೆ ಇದೇ ಆನ್ಸರ್ ಬರುತ್ತೆ, a b ಬಾರ್ ಪ್ಲಸ್ a ಬಾರ್ b ಓನ್ಲಿ. ಓಕೆ, ಈಕ್ವಲ್ ಟು ಇವಾಗ ನಾವು ಡಿಮಾರ್ಗನ್ಸ್ನ ಥಿಯರಮ್ ಅಪ್ಲೈ ಮಾಡಬೇಕು. ಎ ಬಿ ಬಾರ್ ಇಂಟು ಎ ಬಾರ್ ಬಿ ಬಾರ್, ಅಂದರೆ ಈ ಸಿಂಗಲ್ ಬಾರ್ ಇದೆಯಲ್ಲ, ಈ ಸಿಂಗಲ್ ಬಾರಿಗೆ ಡಿಮಾರ್ಗನ್ಸ್ ಅಪ್ಲೈ ಮಾಡ್ತಾ ಇರೋದು. ಆರ್ ಇರೋದು ಆ್ಯಂಡ್ ಆಗುತ್ತಷ್ಟೆ. ನೆಕ್ಸ್ಟ್ ಮೇಲ್ಗಡೆ ಕಾಂಪ್ಲಿಮೆಂಟ್ ಇದೆಯಲ್ಲ, ಆ ಕಾಂಪ್ಲಿಮೆಂಟ್ ಹಾಗೇ ಬರೆಯೋದು. ಮತ್ತೆ ಇಲ್ಲಿ ಹೇಗೇನು ಡಿಮಾರ್ಗನ್ಸ್ ಅಪ್ಲೈ ಮಾಡಿದರೆ ಎ ಬಾರ್ ಪ್ಲಸ್ ಬಿ ಡಬಲ್ ಕಾಂಪ್ಲಿಮೆಂಟ್ ಅಂದರೆ ಬಿ ಮಾತ್ರ, ಇಂಟು ಇದು ಎ ಡಬಲ್ ಕಾಂಪ್ಲಿಮೆಂಟ್ ಅಂದರೆ ಎ ಪ್ಲಸ್ ಬಿ ಕಾಂಪ್ಲಿಮೆಂಟ್, ಮತ್ತು ಮೇಲೆ ಕಾಂಪ್ಲಿಮೆಂಟ್ ಇದೆಯಲ್ಲ ಅದನ್ನು ಹಾಗೆ ಬರೆಯೋದು. ಓಕೆ, ನೆಕ್ಸ್ಟ್ ಇವಾಗ ಲಾಜಿಕ್ ಡಯಾಗ್ರಾಮ್ ಬರೆಯೋಣ. ಸೊ ಇಲ್ಲಿ ನಾಟ್ ಗೇಟ್ ಅಲ್ಲ, ಎ ಜನರಲ್ ಆಗಿ ಬರೀತಾ ಇರೋದು ಇದು ಎ, ದಿಸ್ ಈಸ್ ಎ ಬಾರ್ ಆಯಿತು. ನೆಕ್ಸ್ಟ್ ಇದು ಬಿ. ಸೊ ಟೂ ಇನ್ಪುಟ್ ಅಲ್ಲ, ಇದನ್ನು ಆ್ಯಡ್ ಮಾಡಿದರೆ ಎ ಬಾರ್ ಪ್ಲಸ್ ಬಿ ಆಗುತ್ತೆ. ಓಕೆ, ಸೊ ಎ ಬಾರ್ ಪ್ಲಸ್ ಬಿ ಹೋಲ್ ಬಾರ್ ಹಾಕಿತ್ತು. ನೆಕ್ಸ್ಟ್ ಎ ಪ್ಲಸ್ ಬಿ ಬಾರ್, ದಿಸ್ ಈಸ್ ಎ ಬಿ ಅಂತ ಹೇಳಿದ್ರೆ ಇಲ್ಲೊಂದು ನಾಟ್ ಗೇಟ್ ಯೂಸ್ ಮಾಡ್ಕೊಳ್ಳೋಣ. ಇಲ್ಲೇನಾಗ್ತಾ ಇದೆ, ಇದು ನಾರ್ ಗೇಟ್ ಆದರೆ ಎ ಪ್ಲಸ್ ಬಿ ಬಾರ್, ದಿಸ್ ಈಸ್ ಬಿ, ಇದು ಬಿ ಅಂದರೆ ಇದು ಬಿ ಬಾರ್ ಆಗುತ್ತೆ. ಸೊ ಎ ಪ್ಲಸ್ ಬಿ ಬಾರ್, ಇಲ್ಲಿ ಬಬಲ್ ಇರೋದ್ರಿಂದ ಕಾಂಪ್ಲಿಮೆಂಟು, ಮತ್ತಿದೆರಡನ್ನು ಆ್ಯಡ್ ಮಾಡಿ ಕಾಂಪ್ಲಿಮೆಂಟ್ ಮಾಡೋಣ. ಸೊ ಅವಾಗೇನಾಗುತ್ತೆ, ಎ ಬಾರ್ ಪ್ಲಸ್ ಬಿ ಹೋಲ್ ಬಾರ್ ಆಯಿತು, ಮತ್ತಿಲ್ಲಿ ಪ್ಲಸ್ ಎ ಪ್ಲಸ್ ಬಿ ಬಾರ್ ಹೋಲ್ ಈ ಬಾರ್ ಆಗುತ್ತೆ. ಮತ್ತು ಈ ಬಬಲ್ ಇದೆಯಲ್ಲ, ಆ ಬಬಲ್ ಮೇಲೆ ಹಾಕಿದ್ರೆ ಆಯಿತು. ಓಕೆ, ಸೊ ನೆಕ್ಸ್ಟ್, ಸೊ ಇದು ಇವಾಗ ಸಿಂಪ್ಲಿಫೈ ಮಾಡಿದರೆ XNORಗೆ ಬರುತ್ತೆ. ಓಕೆ, XOR ಆಗಲ್ಲ. ಎಗೇನ್ ಇದಕ್ಕೊಂದು ನಾಟ್ ಗೇಟ್ ಅಪ್ಲೈ ಮಾಡಬೇಕು, ಅದಾಯ್ತಲ್ಲ. ಸೊ ಇವಾಗ ಇಲ್ಲಿ ನಾಟ್ ಗೇಟ್ ಯೂಸ್ ಮಾಡಿದ್ರೆ ಹೀಗೆ ಈ ಆನ್ಸರ್ ಇಲ್ಲಿ ಬಂದಿರುತ್ತೆ. ಇಲ್ಲಿ ಮತ್ತೆ ಇದು ನಾಟ್ ಗೇಟ್ ಆದರೆ ಏನಾಗುತ್ತೆ, ಎ ಬಾರ್ ಪ್ಲಸ್ ಬಿ ಕಾಂಪ್ಲಿಮೆಂಟ್ ಪ್ಲಸ್ ಎ ಪ್ಲಸ್ ಬಿ ಕಾಂಪ್ಲಿಮೆಂಟ್, ಇದೊಂದು ಮೇಲೆ ಕಾಂಪ್ಲಿಮೆಂಟು, ಇಲ್ಲಿ ಒಂದು ಬಾರ್ ಇದಿಷ್ಟು ರಿಸಲ್ಟ್ ಇಲ್ಲಿತ್ತಲ್ಲ, ಇಲ್ಲಿ ಬಬಲ್ ಇರೋದ್ರಿಂದ ಎಗೇನ್ ಡಬಲ್ ಬಾರ್ ಆಗುತ್ತೆ.
ಓಕೆ, ಇದನ್ನು ಬೇಕಾದ್ರೆ ಸಿಂಪ್ಲಿಫೈ ಮಾಡೋಣ. ಸೊ ರಿಸಲ್ಟ್ ಎಕ್ಸ್ ಆರ್ದು ಬರಬೇಕು. ಎ ಬಾರ್ ಪ್ಲಸ್ ಬಿ ಕಾಂಪ್ಲಿಮೆಂಟ್ ಪ್ಲಸ್ ಎ ಪ್ಲಸ್ ಬಿ ಬಾರ್ ಕಾಂಪ್ಲಿಮೆಂಟದು ಡಬಲ್ ಕಾಂಪ್ಲಿಮೆಂಟ್. ಡಬಲ್ ಕಾಂಪ್ಲಿಮೆಂಟ್ ಅಂದರೆ ಅದು ಕ್ಯಾನ್ಸಲ್ ಆಗ್ತದೆ ಆಯಿತಾ. ಎ ಬಾರ್ ಪ್ಲಸ್ ಬಿ ಹೋಲ್ ಬಾರ್ ಪ್ಲಸ್ ಎ ಪ್ಲಸ್ ಬಿ ಬಾರ್ ಕಾಂಪ್ಲಿಮೆಂಟ್ ಈಕ್ವಲ್ ಟು ಇಲ್ಲೇನಾಗ್ತದೆ, ಇದು ಎ ಡಬಲ್ ಕಾಂಪ್ಲಿಮೆಂಟ್ ಅಂದರೆ ಎ ಇದು ಆರ್ ಗೇಟ್ ಇರೋದು ಆ್ಯಂಡ್ ಗೇಟ್ ಆಗುತ್ತೆ, ಬಿ ಇರೋದು ಬಿ ಬಾರ್ ಆಗುತ್ತೆ. ಓಕೆ, ಎ ಡಾಟ್ ಬಿ ಬಾರ್ ಇಲ್ಲಿ ಪ್ಲಸ್ ಇದೆ ಹಾಗೆ ಬರಿಬೇಕು. ಡಿಮಾರ್ಗನ್ಸ್ ಅಪ್ಲೈ ಮಾಡಿದ್ರೆ ಎ ಬಾರ್ ಇಲ್ಲಿ ಡಿಮಾರ್ಗನ್ಸ್ ಅಪ್ಲೈ ಮಾಡ್ತಾ ಇರೋದು ಆರ್ ಇರೋದು ಆ್ಯಂಡ್ ಆಗ್ತದೆ. ಬಿ ಡಬಲ್ ಕಾಂಪ್ಲಿಮೆಂಟ್ ಅಂದರೆ ಬಿ ಓನ್ಲಿ. ಸೊ ಈಕ್ವಲ್ ಟು ಎ ಬಿ ಬಾರ್ ಪ್ಲಸ್ ಎ ಬಾರ್ ಬಿ. ಸರಿ ಹೋಯ್ತಲ್ಲ ರಿಸಲ್ಟು. ಓಕೆ, ಈಗ ನಾವು ಡ್ರಾ ಮಾಡೋಣ. ಸೊ ರೀಪ್ಲೇಸ್ ಮಾಡಬೇಕು ನಾಟ್ ಗೇಟನ್ನು ನಾರ್ ಗೇಟ್ ಆಗಿ. ಓಕೆ, ಸೊ ದಿಸ್ ಈಸ್ ಎ. ಸೊ 2 ಇನ್ಪುಟ್ ನಾರ್ ಗೇಟನ್ನು ಸಿಂಗಲ್ ಇನ್ಪುಟ್ ನಾರ್ ಗೇಟ್ ಮಾಡಬೇಕು. ಅಂದರೆ 2 ಇನ್ಪುಟನ್ನು ಶಾರ್ಟ್ ಮಾಡಿ ಒಂದು ಸಿಂಗಲ್ ಇನ್ಪುಟ್ ಎಗೆ ಕನೆಕ್ಟ್ ಮಾಡಿದರೆ ಔಟ್ಪುಟ್ ಎ ಬಾರ್ ಆಯಿತು. ನೆಕ್ಸ್ಟ್ ಎ ಬಾರ್ ಆಯ್ತು, ಎ ಬಾರ್ ಅಲ್ಲ ಇದು. ಈಗ ಇದು ಬಿ ಹಾಗೆ ತಗೊಳ್ಳೋಣ. ಸೊ ಇಲ್ಲಿ ಯಾವ ಗೇಟ್ ನಾರ್ ಗೇಟ್ ಆಗಿದೆ, ಸೊ ನಾರ್ ಗೇಟ್ ಯೂಸ್ ಮಾಡಬೇಕು. ಸೊ ಅದು ಎ ಬಾರ್ ಪ್ಲಸ್ ಬಿ ಹೋಲ್ ಬಾರ್. ಈಗ ಈ ಗ್ರಾಫ್ ಇದಕ್ಕೆ ಬರೋಣ. ಇವಾಗ ಎ, ದಿಸ್ ಈಸ್ ಎ ಆಯಿತು. ಮತ್ತು ಬಿ ಬಾರ್ ಅಂತ ಹೇಳಿದ್ರೆ 2 ಇನ್ಪುಟ್ ನಾರ್ ಗೇಟನ್ನು ಸಿಂಗಲ್ ಇನ್ಪುಟ್ ಮಾಡಬೇಕು. ಸೊ ದಿಸ್ ಈಸ್ ಬಿ ಬಾರ್ ಆಗುತ್ತೆ, ಗೊತ್ತಾಯ್ತಲ್ಲ. ಮತ್ತಿಲ್ಲಿ ಏನು ಮಾಡಬೇಕು, ನಾರ್ ಗೇಟ್ ಯೂಸ್ ಮಾಡಿದ್ರೆ ದಿಸ್ ಈಸ್ ಎ ಆಯಿತಾ. ನೆಕ್ಸ್ಟ್ ಇದು ಬಿ ಬಾರ್ ಪ್ಲಸ್ ಬಿ ಬಾರ್, ಮತ್ತಿಲ್ಲಿ ಬಬಲ್ ಇರೋದ್ರಿಂದ ಇಲ್ಲಿ ಕಾಂಪ್ಲಿಮೆಂಟ್ ಬರಿಬೇಕು. ಮತ್ತೆ ಏನು ಮಾಡಬೇಕು, ಇಲ್ಲಿ ಸೇಮ್ ನಾರ್ ಗೇಟ್ ಇದೆಯಲ್ಲ ಆ ನಾರ್ ಗೇಟ್ ಯೂಸ್ ಮಾಡಬೇಕು. ಓಕೆ, ಅವಾಗ ಏನಾಗುತ್ತದು ಎ ಬಾರ್ ಪ್ಲಸ್ ಬಿ ಕಾಂಪ್ಲಿಮೆಂಟ್. ಮತ್ತು ಇಲ್ಲಿ ಇದು ಅಡಿಷನ್ ಅಲ್ವಾ, ಇದು ಆರ್ ಅಂತ ಹೇಳಿದ್ರೆ ಅಡಿಷನ್. ಸೊ ಎ ಪ್ಲಸ್ ಬಿ ಬಾರ್, ಮತ್ತಿಲ್ಲಿ ಬಾರ್ ಇದೆಯಲ್ಲ ಆ ಬಾರು, ಇಲ್ಲಿ ಬಬಲ್ ಇರೋದ್ರಿಂದ ಇದಕ್ಕೆ ಕಾಂಪ್ಲಿಮೆಂಟ್. ಮತ್ತು ಅಗೇನ್ ಒನ್ ಮೋರ್, ಇಲ್ಲಿ ನಾಟ್ ಗೇಟ್ ಯೂಸ್ ಮಾಡಿದ್ದಾರೆ ಅಂದರೆ ನಾವು ಸಿಂಗಲ್ ಇನ್ಪುಟ್ ನಾರ್ ಗೇಟನ್ನು, ಅಂದರೆ 2 ಇನ್ಪುಟ್ ನಾರ್ ಗೇಟ್ ಇದೆ ಅದನ್ನು ಸಿಂಗಲ್ ಇನ್ಪುಟ್ ಮಾಡಬೇಕು. ಸೊ ಇಲ್ಲೊಂದು ಬಬಲ್ ಹಾಕಿದರೆ ಇದು ರಿಸಲ್ಟ್ ಏನಾಗುತ್ತೆ, ಇಲ್ಲಿ ಎ ಬಾರ್ ಪ್ಲಸ್ ಬಿ ಕಾಂಪ್ಲಿಮೆಂಟ್ ಪ್ಲಸ್ ಎ ಪ್ಲಸ್ ಬಿ ಕಾಂಪ್ಲಿಮೆಂಟ್. ಇಲ್ಲಿ ಕಾಂಪ್ಲಿಮೆಂಟ್ ಆಲ್ರೆಡಿ ಇಲ್ಲಿ ಒಂದು ಕಾಂಪ್ಲಿಮೆಂಟ್ ಇದೆ ಮತ್ತು ಇಲ್ಲಿ ಬಬಲ್ ಇದೆ. ಈ ಕಾಂಪ್ಲಿಮೆಂಟನ್ನು ಫಸ್ಟ್ ಬರೀರಿ, ನೆಕ್ಸ್ಟ್ ಇಲ್ಲಿ ಬಬಲ್ ಇದೆಯಲ್ಲ ಅದಕ್ಕೊಂದು ಕಾಂಪ್ಲಿಮೆಂಟ್ ಹಾಕಿ. ಸೊ ರಿಸಲ್ಟ್ ಸಿಂಪ್ಲಿಫೈ ಮಾಡಿದ್ರೆ ಈ ರಿಸಲ್ಟ್ ಬರುತ್ತೆ. ಓಕೆ, ಸೊ ಇಲ್ಲಿ ಎ ಬಿ ಬಾರ್, ಸೊ ವೈ ಈಸ್ ಎ ಬಿ ಬಾರ್ ಪ್ಲಸ್ ಎ ಬಾರ್ ಬಿ. ಸೊ ಎಕ್ಸ್, ದಿಸ್ ಈಸ್ ದಿ ಲಾಜಿಕ್ ಡಯಾಗ್ರಾಮ್. ಎಕ್ಸ್ ಆರ್ ಗೇಟ್ ರಿಸಲ್ಟ್ ಬರುತ್ತೆ. ಓಕೆ, ಎಕ್ಸ್ ಆರ್ ಗೇಟ್ ಅಂತ ಹೇಳಿದ್ರೆ ಜನರಲಾಗಿ ಎ ಬಿ ವೈ ಈಕ್ವಲ್ ಟು ಎ ಬಿ ಬಾರ್ ಪ್ಲಸ್ ಎ ಬಾರ್ ಬಿ. ಸೊ ಇಲ್ಲಿ 0 1 2 3. ಸೊ ಇದೇನಾಗುತ್ತೆ, ಎ ಇಸ್ 0, ಇದು 1, 0 ಇಂಟು 1 ಈಸ್ 0 ಪ್ಲಸ್ 1 ಇಂಟು 1 ಈಸ್ ಎ ಅಲ್ವಾ, ಒಂದು ನಿಮಿಷ. ಎ ಈಸ್ 0, ಬಿ ಈಸ್ ಅಂದರೆ ಬಿ 0 ಇದೆ, ಬಿ ಬಾರ್ ಮಾಡಿದರೆ ಇದು 1 ಆಗುತ್ತೆ. ಓಕೆ, 0 ಇಂಟು 1 ಈಸ್ 0 ಆಯಿತು, ಪ್ಲಸ್ ಎ ಬಾರ್ ಈಸ್ ಇಲ್ಲಿ 0 ಇದೆಯಲ್ಲ, ಸೊ 1 ಆಗುತ್ತೆ. 1 ಇಂಟು 1 ಈಸ್ 1 ಆಯಿತು. ಓಕೆ, ಸೊ ಅಲ್ಲಿಗೆ y ಈಕ್ವಲ್ ಟು 1.
0 ಆಗುತ್ತೆ ಇದು. ಹೇಗೆ ಅಂದರೆ ಈ ಎ ಈಸ್ 0 ಇಂಟು ಬಿ ಬಾರ್ ಈಸ್ 0 ಬಾರ್ ಅಂದರೆ 1 ಪ್ಲಸ್ ಎ ಬಾರ್ ಅಂತ ಹೇಳಿದ್ರೆ 0 ಇರೋದು 1 ಆಗುತ್ತೆ. ಬಿ ಅಂದರೆ 0. ಸೊ 0 ಇಂಟು 1 ಈಸ್ 0 ಪ್ಲಸ್ 1 ಇಂಟು 0 ಈಸ್ 0. ಸೊ 0 ಇಸ್ ದ ಆನ್ಸರು. ನೆಕ್ಸ್ಟ್ ಏನಾಗುತ್ತೆ ಅಲ್ಲಿ ಎ ಈಸ್ 0, ಬಿ ಬಾರ್ 1 ಕಾಂಪ್ಲಿಮೆಂಟ್ ಆಫ್ 1 ಈಸ್ 0 ಪ್ಲಸ್ ಎ ಬಾರ್ ಈಸ್ 1, ಬಿ ಅಂತ ಹೇಳಿದ್ರೆ 1. ಸೊ ದಟ್ ಈಸ್ 1. ಓಕೆ, ನೆಕ್ಸ್ಟ್ 1 ಬಿ ಬಾರ್ ಅಂದರೆ 0ಗೆ ಕಾಂಪ್ಲಿಮೆಂಟ್ ಮಾಡಿದರೆ 1 ಪ್ಲಸ್ 1 ಕಾಂಪ್ಲಿಮೆಂಟ್ ಈಸ್ 0 ಆ್ಯಂಡ್ ಬಿ ಈಸ್ 0. ಸೊ ದಟ್ ಈಸ್ 1. ನೆಕ್ಸ್ಟ್ ಇಲ್ಲಿ 1 ಬಿ ಕಾಂಪ್ಲಿಮೆಂಟ್ ಈಸ್ 0 ಪ್ಲಸ್ ಎ ಕಾಂಪ್ಲಿಮೆಂಟ್ ಈಸ್ 0, ಬಿ ಈಸ್ 1. ಸೊ ದಟ್ ಈಸ್ 0. ಸೊ ದಿಸ್ ಈಸ್ ದ ಆನ್ಸರ್. ಗೊತ್ತಾಯ್ತಲ್ಲ, ಟ್ರುತ್ ಟೇಬಲ್ ಫಾರ್ XOR ಗೇಟ್ದು. ಓಕೆ, ಸೊ ಇಂಪ್ಲಿಮೆಂಟ್ XOR ಗೇಟ್ ಯೂಸಿಂಗ್ ಓನ್ಲಿ NOR ಗೇಟ್ಸ್ದು. ಸೊ ಸಿಂಪ್ಲಿಫೈ ಮಾಡಿಬಿಟ್ಟು ಜನರಲ್ ಸರ್ಕ್ಯೂಟ್ ಬರೆಯೋದು. ಅನಂತರ ಇಂಪ್ಲಿಮೆಂಟ್ ಆರ್ ಆ್ಯಂಡ್, ಇದು ಆರ್, ಇಲ್ಲಿ ಆ್ಯಂಡ್ ಲಾಜಿಕ್ ಬೈ ನಾರ್ ಲಾಜಿಕ್ ಯೂಸ್ ಮಾಡಿಕೊಂಡು ಡ್ರಾ ಮಾಡಬೇಕು ಅಷ್ಟೆ. ಇದು 2 ಇನ್ಪುಟ್ ನಾರ್ ಗೇಟನ್ನು ಸಿಂಗಲ್ ಇನ್ಪುಟ್ ಎ ಬಾರ್ ಬಿ. ಸೊ ಇಲ್ಲಿ ಏನಾಗ್ತದೆ, ಅದು ಎ ಬಾರ್ ಪ್ಲಸ್ ಬಿ ಕಾಂಪ್ಲಿಮೆಂಟ್. ನೆಕ್ಸ್ಟ್ ಇಲ್ಲಿ ಎ, ಇದು ಬಿ ಬಾರ್. ಸೊ ಎ ಪ್ಲಸ್ ಬಿ ಬಾರ್ ಕಾಂಪ್ಲಿಮೆಂಟ್ ಆಗುತ್ತೆ. ಮತ್ತೆ ಇದು ಆ್ಯಡ್ ಆಗಿ ಮತ್ತೆ ಅದಕ್ಕೊಂದು ಕಾಂಪ್ಲಿಮೆಂಟ್, ಮತ್ತೆ ಇಲ್ಲಿ ಡಬಲ್ ಕಾಂಪ್ಲಿಮೆಂಟ್ ಆಗುತ್ತೆ. ಸೊ F equal to, this is the answer. Okay, thank you so much.